ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡುತ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನೆಂದರೆ, ತೆಂಗಿನಕಾಯಿಯಿಂದ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಹಣಕಾಸಿನ ತುಂಬ ಸಮಸ್ಯೆ ಆಗ್ತಾ ಇದೆ. ₹1 ದುಡಿದ್ರೂ ₹1 ನಿಲ್ತಾ ಇಲ್ಲ ಕೈಯಲ್ಲಿ. ಈ ಥರ ಆಗ್ತಿದ್ರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಬೇಕಾಗ್ತದೆ. ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು. ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ವೀಕ್ಷಕರೇ ನಾವು ನಿಮಗೆ ಕೇವಲ 1 ಇಲ್ಲ 2 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ಹೌದು ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ ಮೊದಲು ಒಂದು ತೆಂಗಿನಕಾಯಿಯನ್ನು ತಗೊಳ್ಳೋಕ್ಕಾಗ್ತದೆ. ತೆಂಗಿನಕಾಯಿ ತಗೊಂಡ ನಂತರ ಒಂದು ಸರಳವಾದ ಮಂತ್ರವನ್ನು ಹೇಳಿಬಿಟ್ಟು ನಿಮ್ಮ ಮನೆ ಹೊಸಲಿಗೆ ಈ ಒಂದು ಕಾಯನ್ನು ಅಂದರೆ ನೆಲಕ್ಕೆ ಹೊಡಿಬೇಕಾಗ್ತದೆ. 2 ತುಂಡನ್ನು ಮಾಡಬೇಕಾಗ್ತದೆ. ಆ ಮಂತ್ರ ಹೇಳಿಬಿಟ್ಟನ್ನು ಅದನ್ನು ತುಂಡು ಮಾಡಬೇಕಾಗ್ತದೆ. ಆ ಮಂತ್ರ ಬಂದ್ಬಿಟ್ಟು ನಾನು ಹೇಳ್ತೇನೆ ವೀಕ್ಷಕರೇ, ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬಳಸಬೇಡಿ. ಯಾಕಂದರೆ ನೀವು ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂದರೆ ಈ ಥರ ಆಗಬಾರ್ದು, ಸರಿನಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬಳಸಬೇಡಿ. ನಿಮ್ಮ ಜೀವನದಲ್ಲಿ ತುಂಬ ಹಣಕಾಸಿನ ತುಂಬ ಸಮಸ್ಯೆ ಆಗ್ತಾಯಿದೆ. ₹10 ದುಡಿದ್ರೆ ₹1 ಖರ್ಚಾಗ್ತಿದೆ, ಈ ಥರ ಆಗ್ತಾಯಿದೆ ಅಂದರೆ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಏನು ಮಾಡಬೇಕಂದ್ರೆ ವೀಕ್ಷಕರೇ, ಅದನ್ನೇ ನೀವು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಒಂದು ಮಂತ್ರವನ್ನು ಪಠನೆ ಮಾಡಿ. ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮೋ ಸಂಮೋಹಿನಿ ಸರ್ವವಶಂ ಲಕ್ಷ್ಮೀ ವಶಂ ಫಟ್ ಸ್ವಾಹ ಅಂತ ಹೇಳಿ ನೆಲಕ್ಕೆ ಹೊಡಿರಿ. ನೀವು ನೋಡಿ ವೀಕ್ಷಕರೇ, ತಾನಾಗೆ ತಾನೇ